ದಕ್ಷಿಣ ಹೈನಾನ್ ಪ್ರಾಂತ್ಯದ ವೆನ್ಚಾಂಗ್ ಬಾಹ್ಯಾಕಾಶ ಉಡಾವಣಾ ಕೇಂದ್ರದಿಂದ ಚೀನಾ ಸ್ಯಾಟ್-4ಬಿ ಉಪಗ್ರಹವನ್ನು ಹೊತ್ತೊಯ್ಯುತ್ತಿದ್ದ ಲಾಂಗ್ ಮಾರ್ಚ್ 7A ರಾಕೆಟ್ ಉಡಾವಣೆ ವಿಫಲಗೊಂಡಿದೆ. ಉಡಾವಣೆಯಾದ ಕೆಲವೇ ಕ್ಷಣಗಳಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡು ರಾಕೆಟ್ ಬಾಹ್ಯಾಕಾಶದಲ್ಲಿ ಪತನಗೊಂಡಿದೆ. ಚೀನಾದ ಶಕ್ತಿಶಾಲಿ ಲಾಂಗ್ ಮಾರ್ಚ್ 7A ರಾಕೆಟ್ ಬೀಜಿಂಗ್ ಕಾಲಮಾನ ರಾತ್ರಿ 8:02ಕ್ಕೆ ಉಡಾವಣೆಯಾಗಿತ್ತು. ಆದರೆ ಉಡಾವಣೆಯಾದ ತಕ್ಷಣವೇ ರಾಕೆಟ್ನಲ್ಲಿ ದೋಷ ಕಾಣಿಸಿಕೊಂಡು ಸ್ಫೋಟಗೊಂಡಿದೆ. ಉಡಾವಣೆ ವಿಫಲವಾಗಿರುವುದನ್ನು ದೇಶದ ಅಧಿಕೃತ ಸುದ್ದಿ ಸಂಸ್ಥೆ ಸಿನ್ಹುವಾ ದೃಢಪಡಿಸಿದ್ದು, ಘಟನೆಗೆ ನಿಖರ ಕಾರಣ ಏನೆಂಬುದರ ಕುರಿತು ತನಿಖೆ ಮತ್ತು ವಿಶ್ಲೇಷಣೆ ನಡೆಸ್ತಾ ಇದೆ ಅಂತ ತಿಳಿಸಿದೆ. ಟಹ್ರಾನ್ ವಿಶ್ವವಿದ್ಯಾಲಯದ ಗೌರವ ಪ್ರಾಧ್ಯಾಪಕ ಹಾಗೂ ಬಾಹ್ಯಾಕಾಶ ತಜ್ಞ ಜೋನಾಥನ್ ಮೆಕ್ಡೊಮೆಲ್ ಪ್ರಕಾರ ಉಡಾವಣೆಯ ವಿಡಿಯೋ ತುಣುಕುಗಳನ್ನು ವಿಶ್ಲೇಷಿಸಿದಾಗ ರಾಕೆಟ್ ತೀರಾ ಕಡಿಮೆ ಎತ್ತರ ಮತ್ತು ವೇಗದಲ್ಲಿದ್ದಾಗ ಸಂಪೂರ್ಣವಾಗಿ ನಾಶ ಆಗಿದೆ. ಹೀಗಾಗಿ ಉಪಗ್ರಹ ಅಥವಾ ರಾಕೆಟ್ನ ಯಾವುದೇ ಭಾಗಗಳು ಕಕ್ಷೆಯನ್ನು ತಲುಪುವುದಕ್ಕೆ ಸಾಧ್ಯವಾಗಿಲ್ಲ. ಈ ಉಡಾವಣೆ ವೈಫಲ್ಯದ ಕುರಿತು ಪ್ರತಿಕ್ರಿಯಿಸಿರುವ ಸ್ಪೇಸ್ ಎಕ್ಸ್ ಸಂಸ್ಥಾಪಕ ಹಾಗೂ ಸಿಇಒ ಎಲಾನ್ ಮಸ್ಕ್, ರಾಕೆಟ್ಗಳನ್ನು ನಿರ್ಮಿಸುವುದು ಮತ್ತು ಉಡಾಯಿಸುವುದು ಅತ್ಯಂತ ಕಷ್ಟಕರವಾದ ಕೆಲಸ. ಚೀನಾ ಈ ಹಿನ್ನಡೆಯಿಂದ ಶೀಘ್ರದಲ್ಲಿ ಚೇತರಿಸಿಕೊಳ್ಳಲಿದೆ ಅಂತ ಹಾರೈಸಿದ್ದಾರೆ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.